ಭಾರತ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತದ ಜನ, ಭಾರತದ ಮತದಾರರು ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಕೊಟ್ಟಿರುವಂತಹ ತೀರ್ಪು ಯಾರ ಕೈಗೆ ಅಧಿಕಾರವನ್ನ ಯಾವ ಸ್ವರೂಪದಲ್ಲಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ಅತ್ಯಂತ ಮಹತ್ವದ ತೀರ್ಪು 2024ರದ್ದು. ಯಾಕಂದ್ರೆ 2014 ಮತ್ತು 2019ರಲ್ಲಿ ಸತತ 2 ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಬಹುಮತದ ಸರ್ಕಾರವನ್ನ ನಡೆಸೋದಿಕ್ಕೂ ಕೂಡ ಭಾರತದ ಜನ ತೀರ್ಪು ಕೊಟ್ಟಿದ್ರು. ಆದರೆ 2024ರಲ್ಲಿ ಬಿಜೆಪಿಯನ್ನು ಕಂಪ್ಲೀಟ್ ಏನು ಹೊರಗಡೆ ಇಟ್ಟಿಲ್ಲ. ಆದರೆ ಬಿಜೆಪಿಯ ಕೈಗೆ ಅಧಿಕಾರವನ್ನ NDA ಸ್ವರೂಪದಲ್ಲಿ ಮಾತ್ರನೇ ಕೊಟ್ಟಿದ್ದಾರೆ. NDA ಮತ್ತೆ ಅಧಿಕಾರದ ಗದ್ದುಗೆಯನ್ನ ಏರೋದಕ್ಕೆ ಬೇಕಾದಂತಹ ನಂಬರ್ಸ್ ಇದುವರೆಗಿನ ಅಂಕಿ ಅಂಶಗಳ ಆಧಾರದ ಮೇಲೆ ಇದ್ದೇ ಇದೆ. ಯಾಕಂದ್ರೆ ಚುನಾವಣಾ ಪೂರ್ವ ಮೈತ್ರಿಕೂಟ ಏನಿತ್ತು NDA, ಅದು 292 ಮತಕ್ಷೇತ್ರಗಳಲ್ಲಿ ಈ ಕ್ಷಣದಲ್ಲೂ ಕೂಡ ಮುನ್ನಡೆಯಲಿದೆ. ಬಹಳ ವ್ಯತ್ಯಾಸ ಆಗೋದಕ್ಕೆ ಬಹುಶಃ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಯಾವುದೋ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಇನ್ನು ಅಂತಿಮ ರಿಸಲ್ಟ್ ಬಾಕಿ ಇರುವಂಥದ್ದನ್ನು ಬಿಟ್ಟರೆ ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ. ಹೀಗಾಗಿ ಇಂಡಿಯಾ ಬ್ಲಾಕ್ನವ್ರಿಗೇನು ನಮಗೆ 250-260 ಸೀಟ್ ಬರ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಬದಲಿಗೆ 290-292ರ ಸೀಟ್ಗಳಲ್ಲಿ ಈಗಾಗಲೇ NDA ಮೈತ್ರಿಕೂಟ ಏನು ಮುನ್ನಡೆಯನ್ನು ಸಾಧಿಸಿದೆ. ಹಾಗೆಯೇ ಇಂಡಿಯಾ ಬ್ಲಾಕ್ 233 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಈಗಾಗಲೇ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿರೋದನ್ನು ನಾವು ನೋಡಿದ್ವಿ. ಬಹುಶಃ ಕಾಂಗ್ರೆಸ್ನ ಕಚೇರಿಯಲ್ಲಿ 10 ವರ್ಷಗಳ ನಂತರ ಲೋಕಸಭಾ ಚುನಾವಣೆಯ ದಿವಸವೂ ಕೂಡ ಬಂದು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಜನರ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಒಂದು ವಾತಾವರಣ ಈ ಫಲಿತಾಂಶ ತಂದುಕೊಟ್ಟಿರುವಂಥದ್ದು ಕಾಂಗ್ರೆಸ್ಗೂ ಕೂಡ. ಯಾಕಂದ್ರೆ ಕಾಂಗ್ರೆಸ್ ಕಳೆದ 2 ಚುನಾವಣೆಗಳ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಸುದ್ದಿಗೋಷ್ಠಿಯನ್ನು ಮಾಡಿಸುವಂತಹ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಯಾಕಂದ್ರೆ ಅಷ್ಟು ಹೀನಾಯ ಸ್ಥಿತಿಯಲ್ಲಿತ್ತು. ಹಾಗಂತೇಳಿ ಈಗ ಕಾಂಗ್ರೆಸ್ ಏನು ಬಹಳ ಖುಷಿ ಪಡುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲ. ಇನ್ನೂ ಕೂಡ ಅವರು 3 ಅಂಕಿಗಿಂತ 1 ಸೀಟ್ ಕಡಿಮೆನೇ ಇರುವಂತಹ ಸ್ಥಿತಿಯಲ್ಲಿನೇ ಕಾಂಗ್ರೆಸ್ ಕೂಡ ಇದೆ. 99 ಸೀಟ್ಗಳಲ್ಲಿ ಮಾತ್ರನೇ ಮುನ್ನಡೆಯನ್ನು ಹೊಂದಿರುವಂಥದ್ದು ಇದುವರೆಗಿನ ಲೆಕ್ಕಾಚಾರಗಳಲ್ಲಿ ನಮಗೆ ಗೋಚರ ಆಗ್ತಾ ಇರುವಂಥದ್ದು. ಭಾರತದ ಜನ ಕೊಟ್ಟಿರುವಂತಹ ಈ ತೀರ್ಪಿನ ಆಧಾರದ ಮೇಲೆ ನಾವು ನೋಡ್ತಾ ಇರೋದು. ನಿಮಗೆ ಕ್ವಿಕ್ ಆಗಿ ಒಮ್ಮೆ ಟ್ಯಾಲಿಯನ್ನ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಈಗಾಗಲೇ NDA 292 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇಂಡಿಯಾ ಬ್ಲಾಕ್ 233 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಬಹುಶಃ ಇಂಡಿಯಾ ಬ್ಲಾಕ್ ಈ ಸ್ವರೂಪದ ಒಂದು ಸಾಧನೆಯನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ನಿರೀಕ್ಷೆಗಳನ್ನು ಮೀರಿದಂತಹ ಸ್ವರೂಪದಲ್ಲಿ. ಯಾಕಂದ್ರೆ ಬಹುತೇಕ ಕಡೆಗಳಲ್ಲಿ ಇಲ್ಲ ಈ ಬಾರಿ NDA ಮತ್ತೊಮ್ಮೆ ದೊಡ್ಡ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನುವಂತಹ ವಿಶ್ವಾಸವೂ ಕೂಡ ಇದ್ದಿತ್ತು. ಆದರೆ ಭಾರತದ ಜನರ ತೀರ್ಮಾನ ಇಂಡಿಯಾ ಬ್ಲಾಕ್ಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ ಚಲಾವಣೆ ಆಗಿರುವಂತ ನಾವು ಗಮನಿಸಬಹುದು. ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಒಂದು ಅಂಶವನ್ನು ಪಾಯಿಂಟ್ ಔಟ್ ಮಾಡಿದ್ರು. ಉತ್ತರ ಪ್ರದೇಶದ ಜನ ವಿಶೇಷವಾದಂತಹ ರೀತಿಯಲ್ಲಿ ಈ ಬಾರಿ ಮತವನ್ನ ಚಲಾವಣೆ ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ಇಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಅನ್ನ ಇಂಡಿಯಾ ಬ್ಲಾಕ್ ಮಾಡೋದ್ರಲ್ಲಿ ಬಹಳ ದೊಡ್ಡದಾದಂತಹ ಕಾಂಟ್ರಿಬ್ಯೂಷನ್ ಬಂದಿರುವಂಥದ್ದು ಉತ್ತರ ಪ್ರದೇಶದಿಂದ. NDAಗೆ ಇಷ್ಟು ಹಿನ್ನಡೆ ಆಗೋದಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಅದೇ ಉತ್ತರ ಪ್ರದೇಶದ ಕಾರಣಕ್ಕಾಗಿ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ತಾನು ಗಳಿಸ್ತಾ ಇದ್ದಂತಹ ಸೀಟ್ಗಳಲ್ಲಿ ಬಹುತೇಕ 30 ಸೀಟ್ಗಳಷ್ಟು ಕಳ್ಕೊಂಡಿರುವಂಥದ್ದು ಕೂಡ ಅವ್ರಿಗೆ ಆಗಿರುವಂತಹ ದೊಡ್ಡ ಹಿನ್ನಡೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗಿತ್ತು. NDA 292 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅಥವಾ ಗೆಲುವನ್ನು ದಾಖಲಿಸಿಕೊಂಡಿದೆ. ಇಂಡಿಯಾ 233 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು. ಇತರರು 18 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸುವಂಥದ್ದು. ಇದು ಮೈತ್ರಿ ವಿಚಾರ ಆಯಿತು. ಹಾಗಾದ್ರೆ ಇಂಡಿವಿಜುವಲ್ ಆಗಿ ಪಾರ್ಟಿಗಳು ಎಷ್ಟೆಷ್ಟು ಸೀಟ್ಗಳನ್ನು ಗಳಿಸಿದಾವೆ? ಭಾರತೀಯ ಜನತಾ ಪಕ್ಷ 242 242 242 ಸೀಟ್ಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿಕೊಂಡ್ರೆ ಅಥವಾ ಮುನ್ನಡೆಯನ್ನು ಹೊಂದಿದ್ರೆ, ಕಾಂಗ್ರೆಸ್ 99 100ಕ್ಕೆ 1 ಕಮ್ಮಿ ಅನ್ನುವಂತಹ ರೀತಿಯಲ್ಲಿ ಟ್ರಿಪಲ್ ಡಿಜಿಟ್ಗೆ ಹೋಗೋದಕ್ಕೆ ಇನ್ನೂ ಕೂಡ ಅವ್ರಿಗೆ ಮನಸ್ಸಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಸತತ ಮೂರನೇ ಬಾರಿಯೂ ಕೂಡ 3 ಅಂಕಿಯ ಕೆಳಗಡೆ ಇದ್ದಾರೆ. 99ರಲ್ಲಿದ್ದಾರೆ. ಒಂದು ಹಂತದಲ್ಲಿ 100 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆ ಸಾಧಿಸಿದ್ರು. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಾಣೋದ್ರ ಮೂಲಕವಾಗಿ ಅದು 99ಕ್ಕೆ ಇಳಿಕೆಯಾಗಿತ್ತು. 99 ಲೋಕಸಭಾ ಕ್ಷೇತ್ರಗಳಲ್ಲಿ. ಆದರೆ ಕಾಂಗ್ರೆಸ್ನ ದೃಷ್ಟಿಯಿಂದಲೂ ಕೂಡ ಇದು ಅತ್ಯಂತ ದೊಡ್ಡದಾದಂತಹ ಗೆಲುವು ಅಂತಲೇ ಇದನ್ನ ಪರಿಗಣಿಸಬಹುದು. ಯಾಕಂದ್ರೆ ಕಾಂಗ್ರೆಸ್ ತಳ್ಳಲ್ಪಟ್ಟಂತಹ ಸ್ವರೂಪವನ್ನು ಗಮನಿಸಿದ್ರೆ 52 ಸೀಟ್ಗಳಿಗೆ ಕುಸಿದಿದ್ದಂತಹ ಪಕ್ಷ ಈಗ ಅದು ಸ್ವಲ್ಪ ಚೇತರಿಸಿಕೊಂಡಿರುವಂತದ್ದು ಇಲ್ಲ ತಾನೂ ಕೂಡ ಫೈಟ್ ಮಾಡುವಂತಹ ಸ್ಪಿರಿಟ್ ಉಳಿಸಿಕೊಂಡಿದ್ದೀರಿ ಅನ್ನುವಂತಹ ಸ್ವರೂಪದಲ್ಲೇ
99 ಸೀಟುಗಳಿಗೆ ಕಾಂಗ್ರೆಸ್ ಬಂದಿರುವಂಥದ್ದು. ಇತರರು 202 ಲೋಕಸಭಾ ಕ್ಷೇತ್ರಗಳಲ್ಲಿ, ಇತರೆ ಪಕ್ಷಗಳು 202 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ನಂಬರ್ 1 ಪೊಸಿಷನ್ ಅಲ್ಲಿ ಬಿಜೆಪಿ ಇದ್ರೆ, ನಂಬರ್ 2 ಪೊಸಿಷನ್ ಅಲ್ಲಿ ಕಾಂಗ್ರೆಸ್ ಇದೆ. 242 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಂತಿಮವಾಗಿ ಗೆಲುವನ್ನು ದಾಖಲಿಸಿಕೊಂಡ್ರು ಕೂಡ, ಅಂದ್ರೆ ಇಲ್ಲೂ ಕೂಡ ಕೆಲವು ಸೀಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು, 1, 2, 3 ಸೀಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ಬಹುತೇಕ 30 ಸೀಟ್ಗಳಿಗಿಂತ ದೂರ ಇದ್ದಾರೆ. ಮ್ಯಾಜಿಕ್ ನಂಬರ್ಗಿಂತ 31 ಸೀಟ್ಗಳು ಕಡಿಮೆ ಇದೆ ಭಾರತೀಯ ಜನತಾ ಪಕ್ಷಕ್ಕೆ. ಹಾಗೆಯೇ ಇಲ್ಲಿ ಇಂಡಿಯಾ ಬ್ಲಾಕ್ ಕೂಡ ಇರುವಂತ ಒಂದು ಅವಕಾಶದ ವಿಚಾರವನ್ನ ಅಲ್ಲಿ ಮಾತಾಡ್ತಾ ಇದ್ದದನ್ನು ಗಮನಿಸಬಹುದು. ನಾವು ನಾಳೆ ನಮ್ಮ ಏನು ಮೈತ್ರಿಕೂಟದ ಸದಸ್ಯ ಪಕ್ಷಗಳ ಜೊತೆಗೆ ಮಾತಾಡ್ತೀವಿ, ಅದಾದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧರಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತಹ ಸ್ವರೂಪವನ್ನು ಗಮನಿಸ್ತಾ ಇದ್ವಿ. ಇಲ್ಲಿ ಹಾಗಾದ್ರೆ ಇಂಡಿಯಾ ಬ್ಲಾಕ್ NDA ವಿರುದ್ಧ ಇಷ್ಟೊಂದು ಒಳ್ಳೆಯ ಪರ್ಫಾರ್ಮ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು, ಬಿಜೆಪಿಗೆ ಹಿನ್ನಡೆ ಆಗಿರುವಂತಹ ಅಂಶಗಳು ಏನೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಒಂದು 2047ಕ್ಕೆ ವಿಕಸಿತ ಭಾರತ ಅನ್ನುವಂತಹ ಒಂದು ಕಲ್ಪನೆ ಹೇಳ್ತಿದ್ರು. ನೇರವಾಗಿ ಜನ 2024ರಲ್ಲಿ ಇರುವಂತಹ ಜನರನ್ನ ಏಕಾಏಕಿಯಾಗಿ ನೀವು 2047ಕ್ಕೆ ತೆಗೆದುಕೊಂಡು ಹೋಗುವಂತ, ಅಂದ್ರೆ ಸುಮಾರು 25 ವರ್ಷ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ, 23 ವರ್ಷಗಳ ಕಾಲ ಮುಂದಕ್ಕೆ ಹೋಗುವಂತಹ ಕೆಲಸವನ್ನು ಮಾಡಿದಾಗ ಈಗಿರುವ ಸಮಸ್ಯೆಗಳ ಪ್ರಶ್ನೆಗಳು ಕೂಡ ಜನರನ್ನ ಕಾಡಿದ್ದಿರಬಹುದು. ಜನರನ್ನ ಮತದಾರರು ಈ ವಿಚಾರಗಳು ಕೂಡ ಜನರಿಗೆ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವತ್ತು ಏನು ನಡೀತಾ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ವಿಕಸಿತ ಭಾರತ ಮಾಡ್ತೀವಿ ಅನ್ನೋಂಥದ್ದನ್ನ ಬಹಳ ದೊಡ್ಡದಾಗಿ ಅಚ್ಚುಕಟ್ಟಾಗಿ ಪ್ರಚಾರವನ್ನು ಮಾಡ್ತಿದ್ರು. ಹೇಗೆ ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳ್ಕೊಂಡು 2004ರಲ್ಲಿ ಹೇಳ್ತಿದ್ರು, ಹಾಗೆಯೇ ಈಗ ವಿಕಸಿತ ಭಾರತದ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಆ ವಿಕಸಿತ ಭಾರತ ಅನ್ನುವಂತಹ ವಿಷಯ ಇದೆಯಲ್ಲ, ಅತ್ಯಂತ ಬಿಸಿಲಿನಲ್ಲಿ ಬಂದು ಓಟ್ ಹಾಕಿರುವಂತಹ ಉತ್ತರ ಪ್ರದೇಶದ ಜನ ಅಥವಾ ಪಶ್ಚಿಮ ಬಂಗಾಳದ ಜನ ಅಥವಾ ಬೇರೆನ್ಯಾವುದೇ ರಾಜ್ಯಗಳ ಜನ, ಅವರಿಗೆ ವಿಕಸಿತ ಭಾರತದ ವಿಚಾರವನ್ನ ಬಿಜೆಪಿಯವರು ಹೇಳ್ತಾ ಇದ್ದಾಗ ದಿನನಿತ್ಯದ ಸಮಸ್ಯೆಗಳು ಕೂಡ ವೋಟ್ ಹಾಕೋದಿಕ್ಕೆ ಬರುವಂತಹ ಒಬ್ಬ ಮತದಾರನನ್ನ ಕಾಡ್ತಾ ಇರುತ್ತೆ. ಈ ವಿಕಸಿತ ಭಾರತ ಅನ್ನುವಂತಹದ್ದು ಕೂಡ ಎಲ್ಲೊಂದು ಕಡೆ ಬಿಜೆಪಿ ಪ್ರಮೋಟ್ ಮಾಡಿರುವಂತಹ ಸ್ವರೂಪವನ್ನು ನೋಡ್ತಾ ಸಾಗಿದಾಗ, ಈಗಿನ ರಿಸಲ್ಟ್ ಅನ್ನು ಗಮನಿಸಿದಾಗ ಅದು ಕೂಡ ಬಿಜೆಪಿ ಹಿನ್ನಡೆ ಕಾರಣ ಆಗಿರ್ಬೋದು. ಇನ್ನು ಎರಡನೇದು, ಮೋದಿ ಅಲೆ ಕ್ಷೀಣ ಆಗ್ತಾ ಇದೆಯಾ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಒಂದು ಅಂಶವನ್ನ ಇಲ್ಲಿ ಹೇಳಿದಾಗ ನಿಮಗೂ ಕೂಡ ಹೌದೇನೋ ಅನ್ನುವಂಥದ್ದು ಅನಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೋಡಿ, ವಾರಣಾಸಿಯಲ್ಲಿ ಮೋದಿಯವರು ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಯಾವುದೇ ಸ್ವರೂಪದಲ್ಲಿ ನೋಡಿದ್ರು ಕೂಡ ಮೋದಿಯವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಕಾಶಿ ಕಾರಿಡಾರ್ನಂತಹ ವಿಚಾರಗಳು ಇದ್ವು. ಇಷ್ಟೆಲ್ಲ ಇದ್ದಂತಹ ಮೋದಿಯವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದಲ್ಲಿ 4 ಲಕ್ಷಕ್ಕಿಂತ ಅಧಿಕ ಮತಗಳ ಗೆಲುವನ್ನು ದಾಖಲಿಸಿದಂತಹ ಮತಕ್ಷೇತ್ರದಲ್ಲಿ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೆದ್ದಿರುವಂಥದ್ದು 1,50,000 ಮತಗಳ ಅಂತರದಿಂದ. ನೇರವಾಗಿ ಅವರಿಗೆ ವೋಟ್ ಹಾಕುವಂತಹ ಕಡೆಯಲ್ಲಿ ಅವರ ಗೆಲುವಿನ ಅಂತರ ಇದೆಯಲ್ಲ, ಅದು ಕಡಿಮೆ ಆಗಿದೆ, ಅದು ಕ್ಷೀಣಿಸಿದೆ. ಉಳಿದಂತೆ ಉತ್ತರ ಪ್ರದೇಶದಲ್ಲೂ ಕೂಡ ಈ ಅಂಶವನ್ನ ನಾವು ಪಾಯಿಂಟ್ ಔಟ್ ಮಾಡಬಹುದು. ಇನ್ನು ಮೂರನೇದು, ಅಹಿಂದ ವರ್ಗಗಳ ಹೊಡೆತ, ಅಹಿಂದ ಮತಗಳ ಹೊಡೆತವು ಕೂಡ, ಅಹಿಂದ ಮತಗಳು ಈ ಬಾರಿ ಒಗ್ಗೂಡಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲದೆ ಹೋಗಿರ್ತಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳನ್ನ ಇಂಡಿ ಬ್ಲಾಕ್ ಗಳಿಸೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆಯೇ ಇನ್ನೊಂದು 4ನೇ ಅಂಶವನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡೋದಿದ್ರೆ, ಹಿಂದಿ ರಾಜ್ಯಗಳಲ್ಲಿ ಎದುರಾಗಿರುವಂತಹ ಕಳಪೆ ಪ್ರದರ್ಶನ, ಅದು ಉತ್ತರ ಪ್ರದೇಶ ಇರ್ಬೋದು, ಅದು ಹರಿಯಾಣ ಇರ್ಬೋದು, ಹಾಗೆಯೇ ಬಿಹಾರದಲ್ಲೂ ಕೂಡ ಕಳ್ಕೊಂಡಿರುವಂತಹ ಸೀಟ್ಗಳ ವಿಚಾರ ಇರ್ಬೋದು. ಅಫ್ಕೋರ್ಸ್ ಅವರು ಮಧ್ಯಪ್ರದೇಶದಲ್ಲಿ ಎಲ್ಲಾ ಸೀಟ್ಗಳನ್ನ ಬಿಜೆಪಿ ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದೆ. 29 ಸೀಟನ್ನು ಗೆದ್ದಿದ್ದಾರೆ. ಆದ್ರೆ ಅಲ್ಲಿ ಅವರಿಗೆ ಇನ್ಕ್ರೀಸ್ ಆಗಿರುವಂಥದ್ದು ಕೇವಲ ಒಂದೇ ಒಂದು ಸೀಟು ಮಾತ್ರ ಅಂತ. ಅಂದ್ರೆ ಕಳೆದ ಬಾರಿ 28 ಗೆದ್ದಿದ್ರು, ಈ ಬಾರಿ 29 ಗೆದ್ದಿದ್ದಾರೆ ಅನ್ನುವಂಥದ್ದು. ಕೇವಲ ಒಂದು ಸೀಟ್ ಮಾತ್ರ ಏರಿಕೆ ಆಯಿತು. ಆದ್ರೆ ಹರಿಯಾಣದಲ್ಲಿ ಕಳ್ಕೊಂಡಿರುವಂಥದ್ದು, ಉತ್ತರ ಪ್ರದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಳ್ಕೊಂಡಿರುವಂಥದ್ದು, ಹಾಗೇನೆ ಬಿಹಾರದಲ್ಲಿ ಕಳ್ಕೊಂಡಿರುವಂತಹ ಸೀಟ್ಗಳು ಕೂಡ ಗಮನಿಸಬಹುದು. ಇನ್ನು ಉತ್ತರ ಪ್ರದೇಶದ ಹೊಡೆತ ಇದೆಯಲ್ಲ, ಇದು ಎಲ್ಲಕ್ಕಿಂತ ದೊಡ್ಡದಾದಂತಹ ಹೊಡೆತ. ಡಬಲ್ ಇಂಜಿನ್ ಸರ್ಕಾರ, ದೊಡ್ಡ ಬಿಗಿ ಆಡಳಿತದ ಸರ್ಕಾರ, ಬುಲ್ಡೋಸರ್ ಬಾಬಾ, ಈ ರೀತಿಯಾದಂತಹ ಅನೇಕ ವಿಷಯಗಳು, ಇದನ್ನ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಉತ್ತರ ಪ್ರದೇಶ ಮಾಡೆಲ್ನ ಆಡಳಿತ ಹೆಂಗಿರಬೇಕು ಅನ್ನೋದನ್ನ ಮೋದಿಯವರು ಹೇಳಿದಂತಹ ಸ್ವರೂಪ ಹೇಗಿತ್ತು ನೋಡಿ. ನಾಳೆ ಇಂಡಿ ಬ್ಲಾಕ್ನವರು ಅಧಿಕಾರಕ್ಕೆ ಬಂದ್ರೆ, ಇಂಡಿ ಗಠಬಂಧನ್ನವರು ಅಧಿಕಾರಕ್ಕೆ ಬಂದ್ರೆ, SP ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ, ಇವರು ರಾಮ ಮಂದಿರದ ಮೇಲೂ ಕೂಡ ಬುಲ್ಡೋಸರ್ನ ಹರಿಸಬಹುದು ಅನ್ನೋದ್ರವರೆಗೂ ಕೂಡ ಮಾತುಗಳು ಬಂದವು. ಬುಲ್ಡೋಸರನ್ನ ಎಲ್ಲಿ ಹರಿಸಬೇಕು ಅನ್ನೋದನ್ನ ಯೋಗಿ ಅವರನ್ನ ನೋಡಿ ಕಲಿಬೇಕು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಆದ್ರೆ ಉತ್ತರ ಪ್ರದೇಶದ ಜನಕ್ಕೆ ಎಲ್ಲ ಅಂಶಗಳನ್ನ
ಚೆನ್ನಾಗಿ ಅವರು ಕೂಡ ನೋಡ್ತಾ ಇರ್ತಾರೆ, ಅಲ್ಲಿಯ ಜನ ಅನುಭವಿಸ್ತಾ ಇರುವಂತಹ ವಿಷಯಗಳು ಇದ್ದೇ ಇರ್ತವೆ. ಅವರು ಉತ್ತರ ಪ್ರದೇಶ ಕೊಟ್ಟಿರುವಂತಹ ಹೊಡೆತ ಇದೆಯಲ್ಲ, ಅದು ನೇರವಾಗಿ ಅಧಿಕಾರದ ಗದ್ದುಗೆಯಿಂದ, ಅಂದರೆ ಪೂರ್ಣ ಬಹುಮತದ ಸರ್ಕಾರದ ಗದ್ದುಗೆಯಿಂದ ಬಿಜೆಪಿಯನ್ನು ಕೆಳಗಿಟ್ಟು ನೀವು ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ನಡೆಸಿ ಅನ್ನುವಂತಹ ಸ್ವರೂಪದಲ್ಲಿ ಮತದಾರ ತನ್ನ ತೀರ್ಪನ್ನು ಕೊಟ್ಟಿರುವಂಥದ್ದು ಕಾಣ್ತಾ ಇದೆ. ಈಗ 292 ಇದ್ದಂತಹ ಸಂಖ್ಯೆ 290ಕ್ಕೆ ಇಳಿಕೆಯಾಗಿದೆ NDA ಮೈತ್ರಿಕೂಟದ್ದು. ಹಾಗೆಯೇ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.